ಆಂಟಿದು ಸಿದ್ಧಾಜಿ ತರನೇ ಆಯ್ತಮ್ಮ. ಯಾವ್ದು ಆಂಟಿ ಅಲ್ಲ ನಾ ಸಿದ್ಧಾಜಿನೇನೆ. ಅದು ಡ್ರೆಸ್ ಹಾಕ್ಯಾನೈತೆ ವ್ಯಾಯಾಮ ಮಾಡ್ತೀನಿ ಅಂತ ನಾನು ತೆಗಿಸ್ಕೊಂಡು ಹಾಕ್ಯಾನೈತೆ. ಅಬ್ಬಬ್ಬ ಸಿದ್ಧಾಜಿ ನೋಡ್ರಿ ಮಾರಯ್ಯ ಹೆಂಗೆ ಡ್ರೆಸ್ ಹಾಕ್ಕೊಂಡು ಡ್ಯಾನ್ಸ್ ಮಾಡ್ತಾ ಇದೀಯಾ. ಏ ವ್ಯಾಯಾಮ ಮಾಡ್ತಾರಲ್ಲೇ ನಿಂಗಮ್ಮ, ಅದಕ್ಕೆ ನಾನು ಮಂತಾಗೆ ಮಾಡ್ತೀನಿ. ಬೆಳಗಿಲೆ ಹೊತ್ತು ಮುಂಚೆ ಹೋಗ್ತಾರೆ ವ್ಯಾಯಾಮ ಮಾಡಕ್ಕೆ, ವಾಕ್ ಮಾಡ್ಕೊಂಡು ಬರ್ತೀವಿ ಅಂತ 5 ಗಂಟೆಗೆ ಹೋಗ್ತಾರೆ. ಏ ಸುಮ್ ನಿಂತ್ಕೊಳ್ಳತ್ಲಾಗೆ ನಿನಗೆ ಬುದ್ಧಿ ಐತಾ ಇಲ್ವ? ವಯಸ್ಸಾದ ಕಾಲದಾಗೆ ಹಿಂಗೆ ವ್ಯಾಯಾಮ ಮಾಡ್ತೀನಿ ವಾಕ್ ಮಾಡ್ತೀನಿ ಎಂಬುದು ನೋಡಿ ನೀನು. ಇವೆಲ್ಲ ಮಾಡ್ಬೇಕಣೆ ನಿಂಗಮ್ಮ, ನಿನಗೆ ಗೊತ್ತಾಗಲ್ಲ. ಶುಗರು BP ಇರೋರೆಲ್ಲ ವ್ಯಾಯಾಮ ಮಾಡ್ತಾರೆ, ಹಳ್ಳಿಗೂ ಮಾಡ್ತಾರೆ. ಒಳ್ಳೆಗೆ 5 ಗಂಟೆಗೆ ಹೋಗ್ತಿರ್ತಾರಲ್ಲ ಅಲ್ಲೇ ನಮ್ಮ ಹೊಲ್ದ ಕಡೆ. ನಾನೊಂದಿನ ಹೋದೆ ನಮ್ಮ ಹೊಲ್ದ ಕಡೆಗೆ, ಅಲ್ಲೇ 5 ಗಂಟೆಗೆ ಹೋಗೋರು. ಏ ಸುಮ್ ನಿಂತ್ಕೊಳತ್ತೆ ಯಾತ ಹಂಗೆ ಕುಣಿತೀಯ? ಓಡೋಗೋದು ಕುಣಿಯೋದು ನೋಡ. ಏ ಸುಮ್ ನಿಂತ್ಕೊಳತ್ಲಾಗೆ. ಮೂಲೆ ಮನೆ ಕಮಲಮ್ಮ ಇದ್ದಾಳಲ್ಲ, ನಾನು ಅವತ್ತು 5 ಗಂಟೆಗೆ ಹೋಗಿದ್ನಲ್ಲ ಹೊಲ್ತಕ್ಕೆ, ಅಲ್ಲಿ ಇಂಟ ಓಡೋಗಿ 10 ಗಂಟೆ ಜೋರಾಗಿ ಓಡ್ ಬರೋಳು. ನಾನು ಭಾಗ್ಯ ಮುಂದೆ ಕೇಳಿದೆ, ಯಾಕೆ ಇವಳು ಹಿಂಗೆ ಓಡ್ ಬರ್ತಾಳೆ, ಏನಾಗೈತೆ ಇವಳಿಗೆ ಅಂದೆ. ಏ ಅಜ್ಜಿ ಏನೂ ಆಗಿಲ್ಲ, ವಾಕ್ ಮಾಡ್ತಾ ಇದ್ದಾಳೆ ಅವಳು ಅಂದು. ವಾಕ್ ಅಂದ್ರೆ ಏನೇನು ಸುಮ್ಮನೆ ಅಜ್ಜಿ ದಪ್ಪಿರೋರೆಲ್ಲ ಸಣ್ಣ ಆಗ್ತಾರೆ, BP ಶುಗರ್ ಯಾತು ಇರಲ್ವಂತೆ ಅಂತ ಹೇಳಿದ್ಲು. ಅದಕ್ಕೆ ನಾನು ಮಾಡ್ತೀನಿ ಅಂತ ಡ್ರೆಸ್ ಹಾಕೊಂಡು ಹೊಲ್ತಾ ಇದ್ದೀನಿ ವಾಕ್ ಮಾಡೋಕ್ಕೆ. ಅಬ್ಬಬ್ಬ ಹುಡುಗಿಯಾಗಿ ಅಂತ ನೀನಂತೂ ಹೇಳ್ತ್ಲಾಗಿ ಈ ವಯಸ್ಸದ ಕಾಲದಾಗ ವಾಕ್ ಮಾಡ್ತೀನಿ ಅಂತೆ. ಏನು ಬೇಡ, ಏನು ಇರೋ ಶಕ್ತಿನೂ ಇರೋ ಮೈಯ ಸಾಕು. ನೀನೇನು ನೋಡ್ದಪ್ಪ ಇದೀಯ, ಒಂದು 70 kg ಇದ್ದೀನಿ ಅಷ್ಟೇ. 70 kg ಇಲ್ಲ ಕಣಮಣಿ, ನಾನು 45 ಇದ್ದೀನಿ. ಈಗಳತ್ತೆ ಹೊಲ್ತಕ್ಕೆ ಹೋಗು, ಡೈಲಿ ಹೊಲ್ತಕ್ಕೆ ಹೋಗಿ ಮನೆಗೆ ಬಾ ಡೈಲಿ. ನೀನು ಅದೇ ವಾಕ್ ಆಗುತ್ತೆ. ಏನು ಈ ಡ್ರೆಸ್ ಬಸ್ ಹಾಕ್ಕೊಂಡು ಇನ್ನು ಮಾಮ್ ನೋಡ್ಬೇಕು ತಾಡಿ. ಸರಿಯ ಬೈಸಂತೆ ನೀನು. ಇವೇ ಹತ್ರವೇ ಇಕ್ಕೊಂಡಳಲ್ಲ ಇವಳು, ಇನ್ನು ಹುಡುಗಿ ಆಗ್ಯವಳೆ. ಅದ್ಯಾತ ವ್ಯಾಯಾಮನ ಏನು ವ್ಯಾಕ ಅಂತಾರಲ್ಲ, ಅದನ್ನ ಮಾಡಕ್ ಹೋಗ್ತೀಯೇನ್ ನೀನು? ಸುಮ್ಕು ಕೃಷ್ಣರಾಜ, ಇವಾಗೆಲ್ಲ ಇವನ್ನೇ ಹಾಕ್ಯಂಬೋದು. ಇವೆ ಹತ್ರ ಒಂದ್ಬೇಡ ನೀನು ಬೇಕಾದ್ರೆ ಬಾ ನನ್ನ ಜೊತೆ. ಪ್ಯಾಂಟುನು ಶರ್ಟ್ ಹಾಕ್ಕೊಂಡು ಹೋಗೋಣ ವಾಕ್ ಹೋಗೋಣ ಡೈಲಿ. ವಾಕು ಮನೆಗೆ ಬಂದು ತಿರ್ಗ ವ್ಯಾಯಾಮ ಮಾಡಿ ಆಮೇಲೆ ಟೀ ಕುಡಿಬೇಕು, ಗೊತ್ತೇ? ಇಲ್ಕೊಳಜ್ಜಿ, ನಾವು ಬರಲ್ಲ, ನಮಗೆ ಹೊಲ್ತಾಗೆ ಕೆಲಸ ಮಾಡಿ ಸಾಕಾಗಿ ಹೋಗಿರುತ್ತೆ. ಇನ್ನು ಇಲ್ಲಿ ಬಂದು ವಾಕ್ ಹೋಗ್ಬೇಕಂತೀಯ ಮುಗಿ ಹೇಳಸ್ಕೆ. ಕಾಪಿ ಆಗಿರ್ಬೇಕೇನ, ಒಳಗೆ ಹೋಗಿ ಕುಡ್ದು ಹೋಗಲ್ಲಿ ಹೊಲ್ತಕ್ಕೆ ಹೋಗು ಎಮ್ಮೆ ಹೊಡ್ಕೊಂಡು. ನೀನ್ ಯಾವ ತರ ಮಾಡ್ಕ್ಯಮ್ಮ, ವಾಕನ ಮಾಡ್ಕ್ಯ ವ್ಯಾಯಾಮನ ಮಾಡ್ಕ್ಯ. ನಾನು ಹೊಲ್ತಕ್ಕೆ ಹೋಗ್ತೀನಿ ಟೀ ಕುಡ್ದು. ಆಗತ್ತೇನ ಮನೆ ಉಂಕಣ್ ಮಾಮ ಹೋಗಲ್ಲಿ ಇಕ್ಕ ಇದ್ದೀನಿ. ನೀನೀಗ ಅಂತಲ್ಲ ಎಲ್ಲಿ ಹೊಡ್ತಕ್ಕೆ ಹೋಯ್ದಿಕ್ಕಿದ್ದೆ. ನಾನು ನಿನ್ನ ಕರೆಯನಂತ ಬಂದೆ. ನಾನು ಇವತ್ತೆ ನೋಡ್ತಾ ನಿಂತ್ಕೊಂಡಿದ್ದೆ. ಆರುತ್ತೆ, ನಾನು ಹೋಗ್ತೀನಿ. ಇವಳು ಹೆಂಗನ ಮಾಡ್ಕೊಂಡ್ಲು ಹೇಳು, ಯಾತು ಹೇಳ್ಕೋಬೇಡ್ರಿ. ಸಿದ್ಧಜ್ಜಿ ಫಸ್ಟ್ ಆ ಡ್ರೆಸ್ ಬಿಚ್ಚಕ್ಕೆ ಹೋಗಕ್ಕೆ, ಏನು ಸೀರೆಗೆ ಹೋಗಂತ ವಾಕಿಗೆ. ನೀನು ಆ ಡ್ರೆಸ್ ಬೇರೆ ಆರ್ಡರ್ಕಿಯಲ್ಲ, ಆ ಜಡೆನೂ ಚೇಂಜ್ ಮಾಡಲ್ಲ ಅದೇನೆ. ನಾಳೆ ಚೇಂಜ್ ಮಾಡ್ತೀನಿ ಕಣೆ ನಿಂಗಮ್ಮ, ನಾಳೆ ಚೇಂಜ್ ಮಾಡ್ತೀನಿ. ಇವತ್ತು ಹಂಗೆ ಇರಲಿ ಅಂತ ಸುಮ್ಮನಾದೆ. ನಾಳೆಗೆ ಡಿಸೈನ್ ಜಡೆ ಹಾಕೊಂಡು ಹೋಗ್ತೀನಿ ನಾನು. ಅಲ್ಲೆಲ್ಲ ಡ್ರೆಸ್ ಹಾಕೊಂಡೆ ಬರೋದು ಇದಕ್ಕೆ ವಾಕ್ ಮಾಡೋಕ್ಕೆ. ಮಾಮೂನೊಬ್ಬನ್ ಕರ್ಕೊಂಡು ಹೋಗೋದಾಯ್ತಮ್ಮ ನೀನು. ಇಬ್ರು ಜೊತೆಗೆ ಹೋಗಿ ಬರ್ಬೋದಾಯ್ತ ವಾಕ್ ಮಾಡ್ಕೊಂಡು. ಕರೆದ್ರೆ ಬರಲ್ಲ ಅಂತನಲ್ಲೇ ವಜ್ಜ, ನಾನು ಕರೀಲಿಲ್ವೇ? ನಾನೇನು ನಿಮ್ಮ ಎದುರಿಗೆ ಕರೆದೆ ಬಾರಜ್ಜೆ ಹೋಗೋಣ ವಾಕ್ ಮಾಡಕ್ಕೆ ಅಂತ, ನಾನು ಕರೀಲಿಲ್ವೇ? ಯಾಕೆ ನಾಳೆಗೆ ನಾನು ಬರ್ತೀನಿ. ಅತ್ತೆ ಇವತ್ತು ನೀನು ಹೋಗು, ನಾಳೆಗೆ ನಾನು ನಿನ್ನ ಜೊತೆ ಬರ್ತೀನಿ, ಸರಿನೇ? ಬಾರಂ ತಾಯಿ, ನೀನು ಯಾರನ್ನು ಬೇಡ ಅಂದ್ರೆ ನಿನ್ನ ಡ್ರೆಸ್ ಹಾಕೊಂಡು ಬಾ. ನಾನೇನು ಬೇಡ ಅಂದೇನಿ. ನಾನು ಬೆಳಗಿಲೆ 5 ಗಂಟೆಗೆ ಎದ್ದೇಳಿಸ್ತೀನಿ ಅವಾಗ ಬಾ. ನಿಂಗಮ್ಮ ನೀನು ಬರ್ತೀಯೇನೆ? ಇವತ್ತು ನೀನು ಹೋಗು, ನಾಳೆಗೆ ನಾನು ರಂಗಮ್ಮ ನೀನು ಹೋಗೋಣ ಮೂವರು. ನಾನು ಎದ್ದೇಳಿಸಿ 5 ಗಂಟೆಗೆ ಬಂದು ನನಗೆ ಎಚ್ಚರಿಕೆನೇ ಆಗಲ್ಲ. ಅದಕ್ಕೆ ನಿಂತ್ಕೊಂಡ್ರೆ ಬರಬೇಕು. ಆಕ್ರೈಸು ವ್ಯಾಯಾಮ ಎಲ್ಲ ಮಾಡಿದರೆ ಮೂಳೆ ಗಟ್ಟಿ ಆಗ್ತವೆ. ತಿರ್ಗಾ ಶುಗರು BP ಎಲ್ಲ ಸ್ವಲ್ಪ ನಾರ್ಮಲ್ ಆಗಿರುತ್ತೆ. ಡಾಕ್ಟ್ರ್ ಹೇಳೋದೇ ಅದು, ವ್ಯಾಯಾಮ ಮಾಡಿರಿ, ಇದನ್ನು ಮಾಡಿರಿ, ಯೋಗ ಮಾಡಿರಿ ಅಂತ ಹೇಳ್ತಾರೆ. ಭಾರತೆ ಟೀ ಕುಡಿ ಪಟ್ಟು, ಆಮೇಲೆ ಹೋಗುವಂತೆ ವಾಕ್ ಮಾಡೋಕ್ಕೆ. ವಾಕನು ಬಂದು ಯೋಗ ಮಾಡುವಂತೆ ನಾನು ನೋಡ್ತೀನಿ. ಸರಿ ಅಮ್ಮ, ನಾನು ಹೋಗ್ತೀನಿ. ಇನ್ನು ಟೀ ಕುಡ್ದಿಲ್ಲ. ನಾನು ಯಾಕೆ ಹಿಂಗೆ ಓಡಾಡ್ತಿದ್ದಲ್ಲ, ಯಾವ ಇವ ಆಂಟಿ ಸಿದ್ಧಜ್ಜಿ ಮತ್ತೆ ಹಿಂಗೆ ನಡೆದಾಡುತ್ತಲ್ಲ ಅಂತ ನಾನು ನೋಡಕ್ಕೆ ಬಂದೆ.
ಬಾ ನಿಂಗಕ್ಕಯ್ಯ ಟೀ ಕುಡಿವಂತೆ ಏನಲ್ಲಿ ಮಂತಕ್ಕೇನು ಕಾಸ್ತೀಯ ಬಾ ಇಲ್ಲೇ ಕೂಡಿ. ಏ ಇಲ್ಲ ಕಣಮಣೆ ಹೋಗ್ತೀನಿ ನಾನು. ನಾಳೆ ಬಂದು ನಾನು ಹಿಂಗೆ ಓಡಾಡ್ತಿದ್ರಲ್ಲ ಅದಕ್ಕೆ ಯಾರಪ್ಪ ಇವ್ರು ಯೂಟತ್ನಾಗ 5 ಗಂಟೆಗೆ ನಾಳೆ ಹಿಂಗೆ ಓಡಾಡ್ತಾರೆ ಸಿದ್ದಜ್ಜಿ ಮಂತಾಗಿ ಅಂದ್ಕೊಂಡು ಬಂದೆ. ಹೋಗ್ತೀನಿ ನಾನು. ನಮ್ಮ ಅಪ್ಪಿನ ಬಂದಿಲ್ಲ ಟೀ ಕುಡಿಬೇಕು ಅದನ್ನು. ತತ್ತಾಗ ಹೋಗಮಣೆ ನನಗೊಂದು ಲೋಟ ಟೀನ. ಸರಿ ತಡಿಯತ್ತೆ ತತ್ತೀನಿ. ಯಾರು ಅಂತ ಅಂದ್ಕೊಂತಿದ್ದೀರಾ ವೀಕ್ಷಕರೇ, ನಾನೇ ಸಿದ್ದಜ್ಜಿ. ಮತ್ತೆ ನಾವು ಯೋಗ ಮತ್ತು ವಾಕಿಗೆ ಹೋಗ್ತೀವಿ. ಅದಕ್ಕೆ ಬೆಳಿಗ್ಗೆ 5 ಗಂಟೆಗೆ ಹೋಗ್ತೀವಿ. ಇವನ್ನೆಲ್ಲ ಮಾಡಿದರೆ ಮೂಳೆ ಎಲ್ಲ ಗಟ್ಟಿ ಆಗ್ತವೆ, ಶುಗರು BP ಎಲ್ಲ ನಾರ್ಮಲ್ ಆಗಿರ್ತವೆ. ಅದಕ್ಕೆ ಡಾಕ್ಟ್ರ್ ಹೇಳೋದೇ ಇದು, ಹಾಸ್ಪಿಟ್ಲಿಗೆ ಹೋದ್ರಿ. ಅದಕ್ಕೆ ನಾವು ಅವ್ರಿಗೆ ಹೇಳೋಕ್ಕಿಂತ ಮುಂಚೆಲೆ ಮಾಡಿಬಿಡ್ಬೇಕು. ನೀವು ವಾಕ್ ಹೋಗ್ರಿ ಮತ್ತು ಯೋಗ ಮಾಡಿರಿ, ನಿಮ್ಮ ಆರೋಗ್ಯನೂ ಚೆನ್ನಾಗಿರುತ್ತೆ ಅವಾಗ. ಅದಕ್ಕೆ ನೀವು ಯಾರಾದರೂ ಹೋಗಂಗಿದ್ರೆ ಕಮೆಂಟ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಸ್ನೇಹಿತರಿಗೆಲ್ಲರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡ್ರಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.